ದಿನಾ ಬೆಳಗ್ಗೆ ದೇವಸ್ಥಾನಕ್ಕೆ ಹೋದರೆ ಖಂಡಿತ ಈ ಎಲ್ಲಾ ಬದಲಾವಣೆಗಳಾಗುವುದು. ಕೆಲವೊಬ್ಬರು ಪ್ರತಿನಿತ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ, ಇನ್ನು ಕೆಲವೊಬ್ಬರು ಕೆಲವು ಪ್ರಮುಖ ದಿನಗಳಲ್ಲಿ ಮಾತ್ರ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ನಾವು ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ ಎಂಬುದು ಧಾರ್ಮಿಕ ನಂಬಿಕೆ. ಪ್ರತಿನಿತ್ಯ ನಾವೇಕೆ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು? ದೇವಸ್ಥಾನಕ್ಕೆ ಭೇಟಿ ನೀಡುವುದರ ಪ್ರಯೋಜನ ಹೀಗಿದೆ. ಸನಾತನ ಧರ್ಮದಲ್ಲಿ ದೇವಸ್ಥಾನಕ್ಕೆ ಹೋಗುವುದಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಪ್ರತಿನಿತ್ಯ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಕೂಡ ಅನೇಕ ಜನರ ದಿನಚರಿಯ ಒಂದು ಭಾಗವಾಗಿದೆ. ದೇವಸ್ಥಾನಕ್ಕೆ ಹೋಗುವುದರಿಂದ ದೇವರ ಆಶೀರ್ವಾದ ಸಿಗುವುದಲ್ಲದೆ ಅದರಿಂದ ಅನೇಕ ಪ್ರಯೋಜನಗಳು ದೊರೆಯುತ್ತವೆ. ಶಾಸ್ತ್ರದ ಪ್ರಕಾರ ಪ್ರತಿದಿನ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದು. ಪ್ರತಿದಿನ ಬೆಳಗ್ಗೆ ದೇವಸ್ಥಾನಕ್ಕೆ ಹೋದರೆ ಅನೇಕ ಲಾಭಗಳು ಸಿಗುತ್ತವೆ. ಹಿಂದೂ ನಂಬಿಕೆಯ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿದ ನಂತರ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಬ್ರಹ್ಮ ಜ್ಞಾನವನ್ನು ಸಾಧಿಸಲಾಗುತ್ತದೆ. ಈ ಕಾರಣದಿಂದಾಗಿ ವ್ಯಕ್ತಿಯ ಮಾನಸಿಕ ಬೆಳವಣಿಗೆಯೊಂದಿಗೆ ಏಕಾಗ್ರತೆ ಹೆಚ್ಚಾಗುತ್ತದೆ. ನಿತ್ಯವೂ ದೇವಸ್ಥಾನಕ್ಕೆ ಹೋದರೆ ಒತ್ತಡದಿಂದ ಮುಕ್ತಿ ಸಿಗುತ್ತದೆ ಎನ್ನುವುದು ಧಾರ್ಮಿಕ ನಂಬಿಕೆ. ಪ್ರತಿನಿತ್ಯ ಮುಂಜಾನೆ ದೇವಸ್ಥಾನಕ್ಕೆ ಭೇಟಿ ನೀಡುವುದರ ಪ್ರಯೋಜನವೇನು? ಪ್ರತಿನಿತ್ಯ ನಾವು ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಅದು ನಮ್ಮಲ್ಲಿ ಶಿಸ್ತು ಮತ್ತು ಏಕಾಗ್ರತೆಯ ಪಾಠವನ್ನು ಕಲಿಸುತ್ತದೆ. ದೇವಸ್ಥಾನಕ್ಕೆ ಭೇಟಿ ನೀಡಲು ನೀವು ಒಂದು ನಿರ್ದಿಷ್ಟ ಗಂಟೆ ಅಥವಾ ದಿನವನ್ನು ಮೀಸಲಿಟ್ಟಾಗ ಅದು ನಿಮ್ಮ ಜೀವನದಲ್ಲಿ ಶಿಸ್ತಿನ ಪಾಠವಾಗುತ್ತದೆ. ದೇವಸ್ಥಾನಕ್ಕೆ ಹೋದಾಗ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನವನ್ನು ನೀಡಿ ಮತ್ತು ದೇವರ ಮೂರ್ತಿ ಅಥವಾ ವಿಗ್ರಹದ ಮುಂದೆ ನಮಸ್ಕರಿಸಿದಾಗ ಅದು ಒಬ್ಬ ವ್ಯಕ್ತಿಯಲ್ಲಿನ ಅಹಂಕಾರವನ್ನು ನಾಶ ಮಾಡುತ್ತದೆ, ಭರವಸೆಯನ್ನು ತುಂಬುವುದು. ನಮ್ಮ ಜೀವನ ಎನ್ನುವಂತಹದ್ದು ನಾವಿಕನಿಲ್ಲದ ದೋಣಿ ಇದ್ದಂತೆ. ನಾವೇ ನಮ್ಮ ಬದುಕಿಗೆ ದೇವರ ಮೇಲೆ ಭಾರವನ್ನು ಹಾಕಿ ನಾವಿಕನಾಗಬೇಕೆ ಹೊರತು ಬೇರ್ಯಾರೂ ಇದರಲ್ಲಿ ನಾವಿಕನಾಗಲು ಸಾಧ್ಯವಿಲ್ಲ. ದೇವರು ನಮ್ಮೊಂದಿಗಿದ್ದಾನೆ, ನಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾನೆ ಎಂಬ ನಂಬಿಕೆಯು ನಮಗೆ ನಮ್ಮ ಕೈಲಾದದ್ದನ್ನು ಮಾಡಲು ಮತ್ತು ಮುಂದುವರಿಯಲು ಭರವಸೆಯನ್ನು, ಧೈರ್ಯವನ್ನು ನೀಡುತ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರುವ ಪ್ರಕಾರ ಒಬ್ಬ ಭಕ್ತ ತನ್ನ ಕರ್ಮದ ಫಲವನ್ನು ಅನುಭವಿಸಲು ತನ್ನ ಕರ್ಮದ ಫಲದ ಬಗ್ಗೆ ಗಮನ ಹರಿಸದೆ ಕಾರ್ಯದ ಮೇಲೆ ಗಮನ ಹರಿಸಬೇಕು. ಕರ್ಮದ ಫಲವನ್ನು ಕೇವಲ ದೇವರಿಗೆ ಮಾತ್ರ ಬಿಡಬೇಕು. ಒಳ್ಳೆಯ ಕೆಲಸಗಳನ್ನು ಮಾಡಲು ಪ್ರೇರಣೆ. ಮಹಾಭಾರತ ಯುದ್ಧದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಹೀಗೆಂದು ಹೇಳುತ್ತಾನೆ: ದೇವಸ್ಥಾನಕ್ಕೆ ಹೋಗುವುದು ದೇವರು ನಿಮ್ಮನ್ನು ನೋಡುತ್ತಾನೆ, ನಿಮ್ಮ ಮಾತನ್ನು ಕೇಳುತ್ತಾನೆ ಎಂಬ ನಂಬಿಕೆಯ ಆಧಾರವಾಗಿದೆ. ಯಾವ ವ್ಯಕ್ತಿಯ ಮನಸ್ಸಿನಲ್ಲಿ ಈ ಭಾವನೆ ಮೂಡುತ್ತದೆಯೋ ಅವನಿಗೆ ದೇವರ ಮೇಲೆ ಭಯವೂ ಹುಟ್ಟಿಕೊಳ್ಳುತ್ತದೆ. ನೀವು ಎಲ್ಲಾ ಕಾರ್ಯವನ್ನು ಸದಾಚಾರದ ಮಾರ್ಗದಲ್ಲಿ ಉತ್ತಮ ಕೆಲಸಗಳನ್ನು ಮಾಡಲು ಪ್ರೇರಣೆ ಪಡೆದುಕೊಳ್ಳುವಿರಿ. ದೇವರು ನಿಮ್ಮನ್ನು ನೋಡುತ್ತಿದ್ದಾನೆ ಎನ್ನುವ ಕಾರಣದಿಂದ ನೀವು ತಪ್ಪುಗಳನ್ನು ಮಾಡಲು ನಿರಾಕರಿಸುತ್ತೀರಿ. ದೇವರು ಮತ್ತು ಮನುಷ್ಯನ ನಡುವಿನ ಸಂವಾದನಕ್ಕೆ ಕಾರಣ. ದೇವರ ಕೋಣೆಯಲ್ಲಿ ಅಥವಾ ದೇವಸ್ಥಾನದಲ್ಲಿರುವ ದೇವರ ವಿಗ್ರಹವು ದೇವರೊಂದಿಗೆ ಮನುಷ್ಯನ ಸಂವಾದನಕ್ಕೆ ಉತ್ತಮ ಮಾಧ್ಯಮವಾಗುತ್ತದೆ. ಮನುಷ್ಯನ ಮನಸ್ಸಿನಲ್ಲಿ ದೇವರಿಗೆ ಮೀಸಲಿಟ್ಟ ಗೌರವ ಅಥವಾ ಭಕ್ತಿಯನ್ನು ವಿಗ್ರಹದ ಪಾದಗಳಲ್ಲಿ ಸುರಿಯಲಾಗುತ್ತದೆ. ಈ ರೀತಿಯಾಗಿ ಇದು ಅನೇಕ ಜನರಲ್ಲಿ ಸಕಾರಾತ್ಮಕ ಭಾವನೆಯನ್ನು ಹೆಚ್ಚಿಸುತ್ತದೆ. ಭಕ್ತರು ವಿಗ್ರಹದ ಮೂಲಕ ದೇವರ ಅನುಗ್ರಹವನ್ನು, ದೈವಿಕ ಶಕ್ತಿಯ ಕಂಪನಗಳನ್ನು ಪಡೆದುಕೊಳ್ಳುತ್ತಾರೆ. ಮಾನಸಿಕ ಶಾಂತಿ. ದೇವಸ್ಥಾನಕ್ಕೆ ಹೋದಾಗ ನಾವು ನೆಲದ ಮೇಲೆ ಕುಳಿತುಕೊಳ್ಳುವುದು, ಮೌನವಾಗಿ ಧ್ಯಾನ ಮಾಡುವುದು, ಗ್ರಂಥಗಳನ್ನು ಓದುವುದು ಮತ್ತು ದೇವರ ಪೂಜೆ ವಿಧಿವಿಧಾನಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದು ಅನೇಕ ಜನರ ಮೇಲೆ ವಿನಮ್ರ ಮತ್ತು ಶಾಂತಗೊಳಿಸುವ ಪರಿಣಾಮವನ್ನು ಬೀರುತ್ತದೆ. ಇದು ಓರ್ವ ವ್ಯಕ್ತಿಯಲ್ಲಿ ಶಾಂತಿಯ ಭಾವನೆಯನ್ನು ಸೃಷ್ಟಿಸುತ್ತದೆ. ಸಕಾರಾತ್ಮಕತೆ. ಅನೇಕ ಜನರು ಬಂದು ತಮ್ಮ ಕುಟುಂಬದ ಯೋಗಕ್ಷೇಮಕ್ಕಾಗಿ ತಮಗಾಗಿ ಪ್ರಾರ್ಥಿಸಿಕೊಳ್ಳುವ ಸ್ಥಳವೇ ದೇವಸ್ಥಾನ.
ಯಾವುದೇ ವ್ಯಕ್ತಿ ದೇವರ ಮುಂದೆ ನಿಂತು ಪ್ರಾರ್ಥನೆಯನ್ನು ತನ್ನ ನೋವು ಮತ್ತು ದುಃಖಗಳೊಂದಿಗೆ ಪ್ರಾರಂಭಿಸುತ್ತಾನೆ, ಅದೇ ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿಯು ದೇವಸ್ಥಾನದಲ್ಲಿ ಧನಾತ್ಮಕ ಕಂಪನಗಳನ್ನು ಅನುಭವಿಸುತ್ತಾನೆ. ಇದರಿಂದ ಆ ವ್ಯಕ್ತಿಯು ನಿಧಾನವಾಗಿ ತನ್ನೆಲ್ಲಾ ದುಃಖಗಳನ್ನು ಮರೆಯಲು ಪ್ರಾರಂಭಿಸುತ್ತಾನೆ. ಇದು ಅವರಲ್ಲಿ ಧನಾತ್ಮಕ ಕಂಪನಗಳನ್ನು ಹೆಚ್ಚಿಸುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.